ನಿಷ್ಠೆಯಿಂದ ಈ ಸ್ತೋತ್ರ ಪಾರಾಯಣಗೈದಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣದಿಂದುಂಟಾಗುವ ದಿವ್ಯ ಸ್ಪಂದನವು ವಜ್ರ ಪಂಜರದಂತೆ ವ್ಯಕ್ತಿಯನ್ನು ಎಂಥ ಕಷ್ಟ ನಷ್ಟಗಳ ಹೊಡೆತದಿಂದಲೂ ರಕ್ಷಿಸುವುದಲ್ಲದೆ ಆತನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನೆಲ್ಲ ಹೆಚ್ಚಿಸಿ ಸರ್ವತ್ರ ಸರ್ವದಾ ಆತನ ಪಾಲಿಗೆ ಗೆಲುವು ನಲಿವುಗಳನ್ನು ದೊರಕಿಸಿಕೊಡುತ್ತದೆ. ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣದಿಂದುಂಟಾಗುವ ಈ ಪರಿಣಾಮಗಳನ್ನೆಲ್ಲ ಶಿವನೇ ಬುಧಕೌಶಿಕ ಋಷಿಗೆ ರಾತ್ರಿ ದರ್ಶನವಿತ್ತು ತಿಳಿಸಿದವುಗಳಾಗಿದ್ದು, ಬೆಳಗ್ಗೆ ಎದ್ದು ಅವರಿಂದಲೇ ಬರೆಯಲ್ಪಟ್ಟವು, ಅಂದರೆ ಶ್ರುತಿಗಳೇ ಆಗಿವೆ. ಎಲ್ಲಾ ಕಷ್ಟಗಳ ನಿವಾರಕನಾಗಿ, ಕಲ್ಪವೃಕ್ಷದಂತೆ ಇಷ್ಟಾರ್ಥ ಪ್ರದಾಯಕನಾಗಿ, ಮೂರು ಲೋಕಕ್ಕೂ ಆನಂದದಾಯಕನಾಗಿ ಇರುವ ಶ್ರೀರಾಮಚಂದ್ರನೇ ನಮ್ಮೆಲ್ಲರನ್ನೂ ಮುನ್ನಡೆಸುವ ಪರಮಪ್ರಭು ಎಂಬುದು ನಿಸ್ಸಂಶಯ. ರೂಪ, ಲಾವಣ್ಯ, ತಾರುಣ್ಯ, ಸೌಜನ್ಯಗಳನ್ನೊಡಗೂಡಿ ಬಿಲ್ಗಾರಿಕೆಯಲ್ಲಿ ಅಪ್ರತಿಮ ವೀರರು, ರಾಕ್ಷಸಕುಲ ಸಂಹರಿಸಿದವರು, ಸಾಧು ಸಂತರಿಗೆಲ್ಲ ಕೃಪಾಶ್ರಯದಾತರು, ನಾರಮುಡಿ ಕೃಷ್ಣಾದಿಗಳನ್ನು ಧರಿಸಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ದೈವೀ ಗುಣಗಳ ಗನಿಗಳಾಗಿ ತಪಸ್ವಿಗಳಂತಿದ್ದವರಾದ ರಘುಕುಲೋತ್ತಮರಾದ ದಶರಥ ರಾಜನ ಮಕ್ಕಳಾದ ಶ್ರೀರಾಮ ಲಕ್ಷ್ಮಣರು ಸದಾ ನಮ್ಮನ್ನು ಕಾಪಾಡಲಿ. ಬರಿದಾಗಿದ ಬತ್ತಳಿಕೆ ಇರುವ, ಸದಾ ಬಾಣ ಹೊಡಲು ಸಜ್ಜಾಗಿರುವ ಬಿಲ್ಲನ್ನು ಧರಿಸಿರುವ ಶ್ರೀರಾಮ ಲಕ್ಷ್ಮಣರು ಸದಾ ನನ್ನ ಹಿಂದೆ ಮುಂದಿದ್ದು ನನ್ನನ್ನು ರಕ್ಷಿಸಲಿ. ನನ್ನ ಮನೋರಥ ಈಡೇರುವಂತೆ ನನ್ನನ್ನು ಹೊರೆಯಲಿ. ಧನ್ಯವಾದಗಳು.